6ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ? ಯಾಕೆಂದರೆ ಇವೆರಡು ಕಮೆಂಟ್ ನೀವು ಅಬ್ಸರ್ವ್ ಮಾಡಬೇಕಾಗಿದೆ. ಕೆಲವರು ಇಲ್ಲಿ ಕೇಳ್ತಾ ಇದ್ದೀರಾ 6ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಇನ್ನೊಬ್ಬರು ಕಮೆಂಟ್ ಮಾಡ್ತಾ ಇದ್ದೀರಾ 6ನೇ ಕಂತಿನ ಹಣ ನಮಗೆ ಬಂದಿದೆ ಅಂತ. ಇದರಲ್ಲಿ ರಿಯಲ್ ಇನ್ಫಾರ್ಮೇಷನ್ ಏನು, ಫ್ಯಾಕ್ಟ್ ಏನಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ವಿಡಿಯೋನ ಮಧ್ಯ ಓಡಿಸೇನೆ ಕಂಪ್ಲೀಟಾಗಿ ನೋಡಿ, ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೊತೀರಾ. ಇಲ್ಲಿ ನಿಮಗೆ ಕಮೆಂಟು ಕೂಡ ಡಿಸ್ಪ್ಲೇ ಮಾಡಿದೆ. ಇಲ್ಲಿ ಇಬ್ಬರು ಕಮೆಂಟ್ ಮಾಡಿದ್ದಾರೆ, ಇಬ್ಬರು ಕೂಡ ಡಿಫ್ರೆಂಟಾಗಿ ಕಮೆಂಟ್ ಮಾಡಿದ್ದಾರೆ. ನೀವು ನೋಡ್ಬೋದು, ಒಬ್ಬರು ನಮಗೆ ಅಮೌಂಟ್ ಬಂದಿದೆ, ನಿಜವಾಗ್ಲೂ ಬಂದಿದೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನೊಬ್ಬರು ನಮಗೆ 6ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ. ಇವಾಗ ನಿಮಗೆ ಒಂದು ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಆಗುತ್ತೆ. ನಿಮ್ಮ ಮಧ್ಯಾಹ್ನ ಕೂಡ ಒಂದು ಡಿಸ್ಕಸ್ ಕೂಡ ನಡೀತಾ ಇರುತ್ತೆ. ಇವಾಗ 6ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅನ್ನೋದ್ರ ಬಗ್ಗೆ. ಮತ್ತು ನಿಮಗೆ ಇವಾಗ ಇದ್ರ ಬಗ್ಗೆ ಎಲ್ಲ ಕೂಡ ಡೌಟ್ ಕ್ಲಿಯರ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ 5ನೇ ಕಂತಿನ ಹಣದ್ರ ಬಗ್ಗೆ. ಯಾಕೆಂದರೆ ಎಷ್ಟೊಂದು ಜನ 5ನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಆಗ್ತಾಯಿದ್ದೀರಾ. ಯಾಕೆಂದರೆ 5ನೇ ಕಂತಿನ ಹಣ ಬಂದ್ಬಿಟ್ಟು ಫಾಸ್ಟಾಗಿ ಇಷ್ಟೊಂದು ಖಾತೆಗಳಿಗೆ ಹೋಗ್ತು. ಅದಾದಮೇಲೆ ಸ್ವಲ್ಪ ಸ್ಲೋ ಡೌನ್ ಮಾಡಿದ್ರು ಪ್ರೋಸೆಸ್. ಅದರಿಂದ ನಿಮಗೆ 5ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇನ್ನೂ ಎಷ್ಟೊಂದು ಜನಕ್ಕೆ ಬಂದಿಲ್ಲ. ಹಾಗಾದರೆ 5ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು. 5ನೇ ಕಂತಿನ ಹಣ ಈ ತಿಂಗಳು ಕೊನೆಯಷ್ಟರಲ್ಲಿ ಬರುತ್ತೆ. ಅಂದರೆ ಈ ಜನವರಿ 31ನೇ ತಾರೀಕಷ್ಟರಲ್ಲಿ ಯಾರಿಗೆ 5ನೇ ಕಂತಿನ ಹಣ ಬಂದಿರಲ್ಲ ಅದೆಲ್ಲ ಕೂಡ ನಿಮಗೆ ಕಂಪ್ಲೀಟಾಗಿ ಬರುತ್ತೆ. ಏನು ತಲೆ ಕೆಡಿಸ್ಕೊಬೇಡಿ ಅದ್ರ ಬಗ್ಗೆ. ಇವಾಗ ನಿಮಗೆ 6ನೇ ಕಂತಿನ ಹಣದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಯಾಕೆಂದರೆ 5ನೇ ಕಂತಿನ ಹಣ ಆಗಲೇ ಬಂದಿರೋರು ನೀವೆಲ್ಲರೂ ಕೂಡ ಕೇಳ್ತಾ ಇರೋದು 6ನೇ ಕಂತಿನ ಹಣ ಹಾಗಾದರೆ ಯಾವಾಗ ಬರುತ್ತೆ ಅಂತ. ಇದ್ರ ಬಗ್ಗೆ ನಿಮಗೆ ನೆನ್ನೆ ಕೂಡ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದೆ. ನಿಮಗೆ ರೆಗ್ಯುಲರಾಗಿ ಫಾಲೋ ಮಾಡ್ತಾರೆ, ನೀವು ನೋಡಿರ್ತೀರ. ಅಲ್ಲಿ ನಿಮಗೆ ಕ್ಲಾರಿಫಿಕೇಷನ್ ಕೊಟ್ಟಿದೆ, ಏನೇನಾಗಿದೆ, ಏನು ಸಮಸ್ಯೆ ಆಗಿದೆ, ಯಾವಾಗ ಬರುತ್ತೆ ನಿಮಗೆ 6ನೇ ಕಂತಿನ ಹಣದ್ರ ಬಗ್ಗೆ. ಆದರೆ ಇವಾಗ ಈ ಒಂದು ಕಮೆಂಟ್ ನೋಡಿದ ತಕ್ಷಣ ನಿಮಗೂ ಕೂಡ ಕಾಮನಿಗೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುತ್ತೆ. ಹಾಗಾದರೆ 6ನೇ ಕಂತಿನ ಹಣ ಬಂದಿದೆಯಾ ಅಂತ, ಇನ್ನೂ 6ನೇ ಕಂತಿನ ಹಣ ಬಂದಿಲ್ವಾ ಅಂತ. ಯಾಕೆ ಅಂದರೆ ಇಲ್ಲಿ ಕಮೆಂಟ್ ನಿಮಗೆ ಒಂದೊಂದು ನೋಡ್ತಾ ವಿಡಿಯೋ ಕೆಳಗಡೆ ನಿಮಗೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ನಿಮಗೆ ಅಫಿಷಿಯಲಾಗಿ ನೆನ್ನೆ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿರೋದ್ರ ಪ್ರಕಾರ ನಿಮಗೆ ಇನ್ನೂ 6ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಹಾಗಾದರೆ ಇವ್ರು ಕಮೆಂಟ್ ಯಾವ ರೀತಿ ಮಾಡಿದ್ರು ಅಂತ ಕೇಳ್ಬೋದು ನೀವು. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿ ಏನೋ ಮಾಡಿರ್ಬೋದು. 5ನೇ ಕಂತಿನ ಹಣ ಸ್ವಲ್ಪ ಲೇಟಾಗಿ ಅವ್ರಿಗೆ ಈ ತಿಂಗಳು ಬಂದಿರೋದ್ರಿಂದ ಅವರು 6ನೇ ಕಂತಿನ ಹಣ ಅಂದ್ಕೊಂಡು ಅದನ್ನ ಕಮೆಂಟ್ ಮಾಡಿರ್ಬೋದು. ಅದರಿಂದ ಇವಾಗ ಸದ್ಯಕ್ಕೆ ಇನ್ಫಾರ್ಮೇಷನ್ ಇರೋದೇನಪ್ಪ ಅಂದರೆ 6ನೇ ಕಂತಿನ ಹಣ ಈ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಿಡುಗಡೆ ಆಗಲ್ಲ. ಯಾಕೆಂದರೆ ಒಂದ್ಸಲಿ ಬಿಲ್ ಆಗುತ್ತೆ ಒಂದು ತಿಂಗಳಿಗೆ, ಆ ಒಂದು ಅಮೌಂಟ್ ಎಲ್ಲ ಕ್ಲಿಯರ್ ಆಗಿದೆ. ಇವಾಗ ನೆಕ್ಸ್ಟು ನಿಮಗೆ ಬಿಲ್ ಆಗಬೇಕು, ನೆಕ್ಸ್ಟ್ ತಿಂಗಳದು ಹಣ ಬರಬೇಕಂದ್ರೆ ಫೆಬ್ರವರಿಗೆ. ಆವಾಗ ನಿಮಗೆ ಅಕ್ಕಿ ಹಣ ಆಗಿರಲಿ, ಗೃಹಲಕ್ಷ್ಮಿ ಹಣ ಆಗಿರಲಿ, ಮತ್ತು ಸರ್ಕಾರದ ಇನ್ನೇನು ಯೋಜನೆಗಳಿದೆಯಲ್ಲ ಎಲ್ಲ ಯೋಜನೆಗಳು ಕೂಡ ತಿಂಗಳಿಗೆ ಒಂದ್ಸಲಿ ಅಷ್ಟೇ ಬಿಲ್ ಆಗೋದು. ಆವಾಗ ನಿಮಗೆ 6ನೇ ಕಂತಿನ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ, ನೆಕ್ಸ್ಟ್ ತಿಂಗಳವರೆಗೂ ಕೂಡ. ಮತ್ತು ನಿಮಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೂಡ ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.